ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಮ್ಮ ಗಟ್ ಹೆಲ್ತ್ ಸೀರೀಸ್ ನಲ್ಲಿ 5ನೇ ಭಾಗವಾಗಿ ಇವತ್ತು ನಾವು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ, ಅದಕ್ಕೆ ಯಾಕೆ ನಮ್ಮ ದೇಹದಲ್ಲಿ ಉಂಟಾಗುತ್ತೆ, ಮೂಲ ಕಾರಣಗಳೇನು ಮತ್ತು ನೈಸರ್ಗಿಕವಾಗಿ ಹೇಗೆ ನಾವು ಈ ಕಾನ್ಸ್ಟಿಪೇಷನ್ ಇಂದ ಹೊರಗೆ ಬರ್ಬೋದು ಅಂತ ಡಿಸ್ಕಸ್ ಮಾಡೋಣ. ವೀಕ್ಷಕರೇ, ಸರಿಯಾದ ಒಂದು ಜ್ಞಾನ ಇದ್ರೆ ನಿಮ್ಗೆ ತಿಳ್ಕೊಂಡ್ರೆ ನಿಮಗೆ ಕಾನ್ಸ್ಟಿಪೇಷನ್ ಯಾಕೆ ಆಗ್ತದೆ ಅರ್ಥ ಆಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ತೀರಾ ವಯಸ್ಕರಲ್ಲಿ ಮಾತ್ರ ಅಲ್ಲ, ಸಣ್ಣ ಸಣ್ಣ ವಯಸ್ಕರಲ್ಲೂ ಕೂಡ, ಸಣ್ಣ ಸಣ್ಣ ಮಕ್ಕಳಲ್ಲೂ ಕೂಡ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ. ಸುಮಾರು ಜನ ಪೇಷಂಟ್ಸ್ ಅವ್ರ ಮಕ್ಕಳನ್ನ ಕರ್ಕೊಂಡ್ ಬಂದು ಹೇಳ್ತಾರೆ, ಸರ್ ಇವ್ರು 4-5 ದಿನಕ್ಕೆ ಒಂದ್ಸಲ ಮೋಷನ್ ಆಗುತ್ತೆ ಸರ್ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನೋಡಿ, ಸರಿಯಾಗಿ ಒಂದು ನಮ್ಮ ಜೀರ್ಣ ವ್ಯವಸ್ಥೆ ಇದ್ದರೆ, ತಿಂದಂತ ಆಹಾರ ಸರಿಯಾಗಿ ಜೀರ್ಣವಾಗಿ ಹೋದ್ರೆ, ಬೆಳಗ್ಗೆ ಕ್ಲೀನ್ ಆಗಾದ್ರೆ ಅವನಷ್ಟು ಫ್ರೆಶ್ ಆಗಿರೋಂಥ ಮನುಷ್ಯ ಯಾರು ಇರೋದಿಲ್ಲ. ಒಂದು ದಿನ ನೀವು ಮೋಷನ್ ಪಾಸ್ ಆಗದಲ್ಲೇ ಇರಲಿ, ಇಡೀ ದಿನ ಹಾಳಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಕಾನ್ಸ್ಟಿಪೇಷನ್, ಯಾಕಂದ್ರೆ ಅದೊಂದು ಫಿಸಿಕಲ್ ಪ್ರಾಬ್ಲಮ್ನಕ್ಕಿಂತ ಮಾನಸಿಕ ಕಿರಿಕಿರಿ ಒಂದು. ಇನ್ನೊಂದು, ಮುಂದೆ ಹೋಗ್ತಾ ಹೋಗ್ತಾ ಅದು ಸುಮಾರು ಆಟೋ ಇಮ್ಯೂನ್ ಡಿಸೀಸ್ ಇರ್ಬೋದು, ಸ್ಕಿನ್ ಡಿಸೀಸ್ ಇರ್ಬೋದು, ಅಥವಾ ಈ ಕ್ಯಾನ್ಸರ್ ನಂತ ಮಾರಕ ಕಾಯಿಲೆಗಳಿಗೂ ಕೂಡ ಎಡೆ ಮಾಡಿಕೊಡುವಂತ ಒಂದು ಆಕ್ಚುಲಿ. ಯಾಕಂತ ಹೇಳಿದ್ರೆ ನೋಡಿ, ಇಂದಿನ ಆಯುರ್ವೇದದಲ್ಲೂ ಹೇಳಿದ್ರು ಆಕ್ಚುಲಿ, ಸರ್ವೇ ರೋಗ ಮಲವಶಃ ಲಂಘನಂ ಪರಮೌಷಧಂ. ಎಲ್ಲಾ ರೋಗಗಳಿಗೂ ದ ಮದರ್ ಆಫ್ ಆಲ್ ಡಿಸೀಸಸ್ ಇಫ್ ಕಾನ್ಸ್ಟಿಪೇಷನ್. ಒಂದ್ಸಲ ನಿಮ್ ಹೊಟ್ಟೆ ಕ್ಲೀನ್ ಆಗಿದ್ರೆ ನಿಮ್ಗೆ ಯಾವ ರೋಗಗಳು ಬರಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಕಾನ್ಸ್ಟಿಪೇಷನ್ ನಮ್ಮ ದೇಹದಲ್ಲಿ ಯಾಕೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಪೆರಿಸ್ಟಾಲಿಸಿಸ್ ಅಂದ್ರೆ ಒಂದು ಮೂವ್ಮೆಂಟ್, ಒಂದು ಕಂಪನ. ನಾವು ತಿನ್ನಂತ ಆಹಾರ ಬಾಯಿಂದ ಪಾಸ್ ಆಗಿ ನಮ್ಮ ಅನ್ನನಾಳಕ್ಕೆ ಬಂದು, ಹೊಟ್ಟೆಗೆ ಬಂದು, ಸಣ್ಣ ಕರಳಿಗೆ ಬಂದು ದೊಡ್ಡ ಕರಳಿಗೆ ಬರಬೇಕು ಅಂತ ಹೇಳಿದ್ರೆ ಒಂದು ಸಣ್ಣದಾಗಿ ಒಂದು ಮೂವ್ಮೆಂಟ್, ಒಂದು ಹಾವಿನ ತರ ಚಲನೆ, ನಾವು ಅದಕ್ಕೆ ಪೆರಿಸ್ಟಾಲಿಸಿಸ್ ಅಂತ ಕರಿತೀವಿ. ಈ ಪೆರಿಸ್ಟಾಲಿಸಿಸ್ ಅಲ್ಲಿ ಆಗುವ ಅಭಾವನೆ ಈ ಒಂದು ಕಾನ್ಸ್ಟಿಪೇಷನ್ಗೆ ಒಂದು ಮೂಲ ಕಾರಣ. ಯಾಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ನೀವು ಇಷ್ಟಪಟ್ಟಂತ ಆಹಾರ, ಬಿರಿಯಾನಿನೇ ಆಗಿರ್ಬೋದು, ಫ್ರೂಟ್ ಸಲಾಡ್ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು, ತಿಂದಲೇ ಅಲ್ಲೇ ನಿಮ್ಮ ಅಡಿಗೆ ಮನೇಲಿ ಅಲ್ಲೇ ಬಿದ್ದಿದ್ರೆ, 5-6 ದಿನ ಹಂಗೆ ಓಪನ್ ಆಗಿ ಬಿದ್ದಿದ್ರೆ, ಅದು ಕೊಳತು ಕೆಟ್ಟ ಸ್ಮೆಲ್ ಬರಕ್ ಶುರು ಆಗುತ್ತೆ. ಅದೇ ರೀತಿ ನಮ್ಮ ಹೊಟ್ಟೆಲೂ ಕೂಡ ಸರಿಯಾಗಿ ಮೂವ್ಮೆಂಟ್ ಆಗದಲ್ಲೇ ಇದ್ರೆ, ಸರಿಯಾಗಿ ಪಚನ ಆಗದಲ್ಲೇ ಇದ್ರೆ, ಅದು ಅಲ್ಲೇ ಹೊಟ್ಟೆಲೆ 72 ಗಂಟೆಗಳಿಂದ ಹೆಚ್ಚಾಗಿ ಉಳ್ಕೊಂಡ್ರೆ ಅದು ಕೆಟ್ಟ ಕೆಟ್ಟ ಟಾಕ್ಸಿನ್ಸ್ ನ, ಕೆಮಿಕಲ್ಸ್ ನ, ಈ ವಾಸನೆ ಬರುವಂತ ವಿಷ ಪದಾರ್ಥಗಳನ್ನ ಅದು ರಿಲೀಸ್ ಮಾಡ್ಬಿಟ್ಟು ಮುಂದೆ ಒಂದ್ ದಿವಸ ಈ ತರ ಎಲ್ಲ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳನ್ನ ಎಡೆ ಮಾಡ್ಕೊಡುತ್ತೆ. ಸೊ ಹಾಗಾಗಿ ಈ ಕಾನ್ಸ್ಟಿಪೇಷನ್ ನ ಫಸ್ಟ್ ಕ್ಯೂರ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನೊಂದು ವಿಷಯ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಈ ಪೆರಿಸ್ಟಲ್ಸ್ ಅಂತ ಹೇಳಿದೆ, ಅದು ಕಂಟ್ರೋಲ್ ಮಾಡೋದು ನಾವಾ? ಕೆಲವು ಮೆಡಿಸಿನ್ಸ್ ಇಂದ ಸಾಧ್ಯನಾ? ಇಲ್ಲ. ನಾವು ತಿನ್ನಂತ ಆಹಾರ ಮಾತ್ರ ನಮ್ಮ ಕೈಲಿರುತ್ತೆ. ಅದು ಕಂಪ್ಲೀಟ್ ಆಗಿ ಜೀರ್ಣ ಆಗ್ಬೇಕು, ಪಚನೆ ಆಗ್ಬಿಟ್ಟು ನಮ್ಮ ದೇಹಕ್ಕೆ ಪೋಷಕಾಂಶಗಳನ್ನ ಒದಗಿಸ್ಬೇಕು. ನಮ್ಮ ಪೋಷಕಾಂಶಗಳಿಗೂ ನಮಗೆ ವಿಷಕಾರಿಯಾಗಿ ವರ್ತಿಸಬಾರದು ಮತ್ತು ನಮ್ಮ ದೇಹದಿಂದ ಅದು ಸಂಪೂರ್ಣ ಹೊರಗಡೆ ಹೋಗ್ಬೇಕು ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದು ಸೂಕ್ಷ್ಮಾಣು ಜೀವಿಗಳು ಅಥವಾ ಗಟ್ ಬ್ಯಾಕ್ಟೀರಿಯಾ. ನಾನು ಸುಮಾರು ಕಡೆ ಹೇಳ್ತೀನಿ, ಗಟ್ ಬ್ಯಾಕ್ಟೀರಿಯಾ ಅಥವಾ ಒಳ್ಳೆ ಗುಡ್ ಬ್ಯಾಕ್ಟೀರಿಯಾ ಏನ್ ನಮ್ಮ ಹೊಟ್ಟೆಯಲ್ಲಿ ಇರ್ತವೆ, ಅದೇ ನಮ್ಮ ದೇಹವನ್ನ, ಪ್ರತಿಯೊಂದು ನಮ್ಮ ಕ್ರಿಯೆಯನ್ನ ನಿಯಂತ್ರಿಸ್ತಾ ಇರುವುದು, ಡಿಕ್ಟೇಟ್ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು. ನಮ್ಮ ದೇಹ ಯಾಕೆ ಆಕ್ಚುಲಿ ಇಡೀ ಪ್ರಪಂಚನೇ, ಒಂದು ಹೂವು ಹಣ್ಣಾಗ್ಬೇಕು, ಕಾಯ ಆಗ್ಬಿಟ್ಟು ಅಂತ ಹೇಳಿದ್ರೆ ಅದಕ್ಕೆ ಬ್ಯಾಕ್ಟೀರಿಯಾಗಳೇ ಬೇಕು. ಅದೇ ರೀತಿ ನೀವು ಮಾಡುವಂತ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಹಿಟ್ಟಾಗಬೇಕು ಅಂದ್ರೆ ಬ್ಯಾಕ್ಟೀರಿಯಾಗಳೇ ಬೇಕು. ವೈನ್ ಆಗ್ಬೇಕಾ, ಬ್ಯಾಕ್ಟೀರಿಯಾಗಳೇ ಬೇಕು. ನಮ್ಮ ದೇಹ ನಾವು ತೀರಿ ಹೋದ್ಮೇಲೆ ಅದು ಮಣ್ಣಾಗ್ಬಿಟ್ಟು ಪ್ರಕೃತಿಯೊಂದಿಗೆ ಲೀನ ಆಗ್ಬೇಕು, ಕೊಳತು ಆಗ್ಬೇಕು, ಡಿಕಾಂಪೋಸ್ ಆಗ್ಬೇಕು ಅಂದ್ರೆ ಅದಕ್ಕೂ ಬ್ಯಾಕ್ಟೀರಿಯಾಗಳೇ ಕಾರಣ. ಅದೇ ರೀತಿ ನಾವು ತಿನ್ನಂತ ಆಹಾರಗಳು ಕೂಡ ನಮ್ಮ ಹೊಟ್ಟೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಸರಿಯಾಗಿ ಡಿಕಾಂಪೋಸ್ ಆದ್ರೆ ಮಾತ್ರ ಹೊರಗಡೆ ಹೋಗಕ್ಕೆ ಸಾಧ್ಯ. ಅರ್ಧಂಬರ್ಧ ಡಿಕಾಂಪೋಸ್ ಆದ್ರೆ ಹೊರಗಡೆ ಹೋಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಈ ಪೆರಿಸ್ಟಾಲಿಸಿಸ್ ನ ಕಂಟ್ರೋಲ್ ಮಾಡೋದು ಕೂಡ ಈ ಬ್ಯಾಕ್ಟೀರಿಯಾಗಳೇ. ಈ ಪೆರಿಸ್ಟಾಲಿಸಿಸ್ ಅಥವಾ ನಮ್ಮ ಕರುಳಿನ ಚಲನೆಯನ್ನ ನಿಯಂತ್ರಿಸುವ ಒಂದು ಹಾರ್ಮೋನು ಸೆರೋಟೋನಿನ್. ಈ ಸೆರೋಟೋನಿನ್ ಅನ್ನೋ ಹಾರ್ಮೋನು ನಮ್ಮ ದೊಡ್ಡ ಕರುಳಿನಲ್ಲಿ ಉತ್ಪಾದನೆ ಆಗುತ್ತೆ. ಹೇಗೆ ಉತ್ಪಾದನೆ ಆಗುತ್ತೆ? ನಮ್ಮ ದೇಹಕ್ಕೆ ಸಿಗುವಂತ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್. ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಸಿಗುತ್ತೆ ಸಾಲ್ಯುಬಲ್ ಫೈಬರ್. ನಾನು ಅದನ್ನ ಡೀಪ್ ಆಗಿ ಮುಂದೆ ಹೇಳ್ತೀನಿ. ನೋಡಿ, ಈ ಸೂಕ್ಷ್ಮಾಣು ಜೀವಿಗಳು ಈ ಸಾಲ್ಯುಬಲ್ ಫೈಬರ್ ಅಂದ್ರೆ ನಾರಿನ ಅಂಶ, ಸಾಲ್ಯುಬಲ್ ನೀರಿನಲ್ಲಿ ಕರಗುವಂತ, ಕೊಳೆಯುವಂತ ನಾರಿನ ಅಂಶವೇ ಈ ಒಂದು ಬ್ಯಾಕ್ಟೀರಿಯಾಗಳಿಗೆ ಆಹಾರ. ಈ ಪೆರಿಸ್ಟಾಲಿಸಿಸ್ ಕಡಿಮೆ ಆಗೋದು ಸೆರೋಟೋನಿನ್ ಕಡಿಮೆ ಆದ್ರೆ. ಸೆರೋಟೋನಿನ್ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ, ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿ ಇರಲ್ಲ, ನಮ್ಮ ಹೊಟ್ಟೆಯಿಂದ ನಶಿಸಿ ಹೋಗಿರ್ತವೆ. ಅದು ಸುಮಾರು ಕಾರಣಗಳಿಂದ ಇರ್ಬೋದು. ಈ ಬ್ಯಾಕ್ಟೀರಿಯಾಗಳು ಹೇಗೆ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಮುಖ್ಯ ಆಹಾರ, ನಾನು ಮುಂಚೆನೆ ಹೇಳ್ದಂಗೆ ಸಾಲ್ಯುಬಲ್ ಫೈಬರ್, ನಾರಿನ ಅಂಶ ಇರುವಂತ ಆಹಾರಗಳು. ವೀಕ್ಷಕ ಸ್ವಲ್ಪ ಗಮನವಿಟ್ಟು ಕೇಳಿ. ಏನಂತ ಹೇಳಿದ್ರೆ, 2 ತರ ಫೈಬರ್ ಇರುತ್ತೆ ಇಲ್ಲಿ. ಒಂದು ಸಾಲ್ಯುಬಲ್ ಫೈಬರ್, ಒಂದು ಇನ್ಸಾಲ್ಯುಬಲ್ ಫೈಬರ್. ಇನ್ಸಾಲ್ಯುಬಲ್ ಅಂತ ಹೇಳಿದ್ರೆ ನೀವು ಅಕ್ಕಿಯ ಒಂದು ತೌಡು, ಗೋಧಿಯ ತೌಡು, ಹಸ್ಕ್ ಅಂತ ಏನ್ ಹೇಳ್ತೀವಿ, ಅದರಲ್ಲೆಲ್ಲ ಸಿಗುವಂಥದ್ದು ಈ ಒಂದು ತೌಡು. ಅದು ಇನ್ಸಾಲ್ಯುಬಲ್ ಫೈಬರ್ ಅಂದ್ರೆ ನೀರಿನಲ್ಲಿ ಅದು ಕರಗೋದಿಲ್ಲ. ಅದು ಕೇವಲ ಮಲದ ಗಾತ್ರವನ್ನು ಜಾಸ್ತಿ ಮಾತ್ರ ಮಾಡುತ್ತೆ. ಅದು ನಿಮಗೆ ಕಾನ್ಸ್ಟಿಪೇಷನ್ಗೆ ಮಲ ಒಂದು ಸೈಜ್ ಜಾಸ್ತಿ ಮಾಡುತ್ತೆ ಹೊರತು ಅದು ನಿಮಗೆ ಎಲಿಮಿನೇಷನ್ ಪ್ರೊಸೆಸ್ಗೆ ಹೆಲ್ಪ್ ಮಾಡಲ್ಲ. ಅದೇ ಸಾಲ್ಯುಬಲ್ ಫೈಬರ್ ಅಂತ ಹೇಳಿದ್ರೆ ಈ ನೀರಿನಲ್ಲಿ ಕೊಳೆಯುವಂತ ಒಂದು ನಾರಿನ ಅಂಶಗಳು. ಇದು ಹೆಚ್ಚಾಗಿ ಕಂಡು ಬರುವಂತದ್ದು ಈ ಬೀಜಗಳಲ್ಲಿ, ಕೆಲವು ಬೀಜಗಳಲ್ಲಿ ಮತ್ತು ಹಣ್ಣುಗಳಲ್ಲಿ ಸಾಧಾರಣವಾಗಿ ಕಂಡು ಬರುತ್ತೆ. ಈ ಸಾಲ್ಯುಬಲ್ ಫೈಬರ್ ಅನ್ನೋದು ಈ ಬ್ಯಾಕ್ಟೀರಿಯಾಗಳಿಗೆ ಆಹಾರ, ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಆಹಾರ. ಈ ಸಾಲ್ಯುಬಲ್ ಫೈಬರ್ ಜಾಸ್ತಿ ಬ್ಯಾಕ್ಟೀರಿಯಾಗಳು ತಿಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಪ್ರೋಸೆಸ್ ನಲ್ಲಿ, ಆ ಕೊಳೆಯುವಂತ ಒಂದು ಪ್ರೋಸೆಸ್ ನಲ್ಲಿ ಉತ್ಪಾದನೆ ಆಗೋದೇ ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್.
ಸಮಯ ಸಿಕ್ಕಿದ್ರೆ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಇಟ್ಸ್ ಎ ವಂಡರ್ಫುಲ್ ಮಾಲಿಕ್ಯೂಲ್. ಅದ್ರ ಬಗ್ಗೆ ನೀವು ಡೀಪ್ ಆಗಿ ಸ್ಟಡಿ ಮಾಡಿ. ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಇಂದ ಉತ್ಪಾದನೆ ಆಗೋದನ್ನೇ ಈ ಸೆರೋಟೋನಿನ್ ಅನ್ನೋ ಹಾರ್ಮೋನ್. ಸೆರೋಟೋನಿನ್ ಈಸ್ ದ ರೂಟ್ ಕಾಸ್ ಆಫ್ ಪೆರಿಸ್ಟಾಲಿಸಿಸ್. ನಮ್ಮ ದೇಹದಲ್ಲಿ ಪೆರಿಸ್ಟಾಲಿಸಿಸ್ ಮೂವ್ಮೆಂಟ್ ಆಗಬೇಕು ಅಂದ್ರೆ ಸೆರೋಟೋನಿನ್ ಉತ್ಪಾದನೆ ಸರಿಯಾದ ಪ್ರಮಾಣದಲ್ಲಿ ಆಗಬೇಕು. ಹಾಗಾಗಿ ಈ ಸಾಲ್ಯುಬಲ್ ಫೈಬರ್ ನ ಹೆಚ್ಚಾಗಿ ಕೊಡೋದ್ರಿಂದ ಈ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ಬಿಟ್ಟು ಕಡಿಮೆ ಆಗ್ತವೆ. ಸೊ ಹೇಗಪ್ಪ ಈ ಸಾಲ್ಯುಬಲ್ ಫೈಬರ್ ನ ನಾವು ತಗೊಳ್ಳೋದು, ಕನ್ಸ್ಯೂಮ್ ಮಾಡೋದ್ರ ಬಗ್ಗೆ ಒಂದು ಟೆಕ್ನಿಕ್ ಅಥವಾ 2 ಟೆಕ್ನಿಕ್ ನಾನು ನಿಮಗೆ ಹೇಳ್ತೀನಿ. ಅದ್ರ ಮೊದಲನೇ ಟೆಕ್ನಿಕ್ ಅಂತ ಹೇಳಿದ್ರೆ ಈ ಕೆಲವು ಬೀಜಗಳು. ನಾನು ಈ ಒಂದು 3 ಬೀಜಗಳ ಬಗ್ಗೆ ಹೇಳ್ತೀನಿ. ಅದು ತುಂಬಾ ಹೆಚ್ಚು ಸಾಲ್ಯುಬಲ್ ಫೈಬರ್, 25ರಿಂದ 30% ಅಷ್ಟು ಸಾಲ್ಯುಬಲ್ ಫೈಬರ್ ಇದೆ. ಅದರಲ್ಲಿ ಮೊದಲನೇದು ಫ್ಲಾಕ್ ಸೀಡ್ಸ್ ಅಥವಾ ಅಗಸೆ ಬೀಜ. ಎರಡನೇದಾಗಿ ಎಳ್ಳು, ಸೆಸಿಮಿ ಸೀಡ್ಸ್ ಅಂತ ಹೇಳ್ತೀವಿ ಅದು. ಮೂರನೇದಾಗಿ ಮೆಂತ್ಯ, ಫೆನುಗ್ರಿಕ್ ಅಥವಾ ಮೇಥಿ ಸೀಡ್ಸ್ ಅಂತ ಏನ್ ಕರೀತಾರೆ ಅದು. ಈ ಮೂರರಲ್ಲೂ ನೋಡಿ ನೆನೆ ಹಾಕಿದಾಗ ಎಲ್ಲರೂ ಲೋಳೆ ಆಗಿ ಬರುತ್ತೆ. ಈ ಲೋಳೆ ಆಗಿರುವಂತ ಅಂಶದಲ್ಲಿ ಈ ಸಾಲ್ಯುಬಲ್ ಫೈಬರ್ ಹೆಚ್ಚಾಗಿರುತ್ತೆ. ಹೇಗೆ ಕನ್ಸ್ಯೂಮ್ ಮಾಡೋದು ಅಂತ ಹೇಳಿದ್ರೆ ಪ್ರತಿನಿತ್ಯ 100 ಗ್ರಾಮ್ನಷ್ಟು ಫ್ಲಾಕ್ ಸೀಡ್ಸ್ ತಗೊಳ್ಳಿ, 100 ಗ್ರಾಮ್ನಷ್ಟು ಎಳ್ಳನ್ನು ತಗೊಳ್ಳಿ, 100 ಗ್ರಾಮ್ನಷ್ಟು ನೀವು ಮೆಂತ್ಯವನ್ನು ತಗೊಳ್ಳಿ, 3 ಪುಡಿ ಮಾಡಿ ಒಂದು 300 ಗ್ರಾಮ್ನಷ್ಟು ಆಗುತ್ತೆ. ದಿನಕ್ಕೆ ಬೆಳಿಗ್ಗೆ 1 ಚಮಚ, ಮಧ್ಯಾಹ್ನ 1 ಚಮಚ, ರಾತ್ರಿ 1 ಚಮಚ ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಡಿಬಹುದು. ಜ್ಯೂಸ್ನಲ್ಲೋ ಹೆಂಗಾದ್ರೂ ನಿಮ್ ದೇಹಕ್ಕೆ ಒಳಗೆ ಸೇರ್ಬೇಕು. ಇಷ್ಟು ಸಾಲ್ಯುಬಲ್ ಫೈಬರ್ ಅಂದ್ರೆ ಸೇರ್ಬೇಕು. ಅಂದ್ರೆ ಒಂದು ಪರ್ ಡೇ 40 ಗ್ರಾಮ್ನಲ್ಲಿ ಈ 300 ಗ್ರಾಮ್ ಅಂತ ಹೇಳಿದ್ರೆ ನಿಮ್ಗೆ ಹೆಚ್ಚು ಒಂದು ವಾರ, 1ರಿಂದ 1.5 ವಾರ ತನಕ ಬರುತ್ತೆ. ಸೊ ಇದನ್ನ ನೀವು ನಿಯಮಿತವಾಗಿ ಡೈಲಿ ಸೇವಿಸ್ತಾ ಬರೋದ್ರಿಂದ ನಿಮ್ಮ ಕಾನ್ಸ್ಟಿಪೇಷನ್ ಅಲ್ಲಿ ರಿಮಾರ್ಕೇಬಲ್ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಇದನ್ನ ಸುಮಾರು ಪೇಷಂಟ್ಸ್ ನಾನು ಟ್ರೈ ಮಾಡಿ ನೋಡಿ ಕೊಟ್ಟಾಗ ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದ್ಬಿಟ್ಟು ನಾನು ಈ ಒಂದು ವಿಡಿಯೋ ಮುಂದೆ ಬಂದಿದ್ದೀನಿ. ನೋಡಿ, ಸೆರೋಟೋನಿನ್ ಉತ್ಪಾದನೆ ಜಾಸ್ತಿ ಆಗೋದ್ರ ಜೊತೆಗೆ ಈ ಒಂದು ಸಾಲ್ಯುಬಲ್ ಫೈಬರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂತಹ ಈ ಕೆಟ್ಟ ಕಲ್ಮಶಗಳು ಕರುಳಲ್ಲಿ ಅಂಟ್ಕೊಂಡಿರುವಂತ ಮಲ ಏನಿರುತ್ತೆ ಅದನ್ನು ಕೂಡ ತೆಗೆದು ಕಿತ್ತು ಹೊರಗಡೆ ಹಾಕುತ್ತೆ ಅಂತ ಹೇಳ್ಬಿಟ್ಟು ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಕಾನ್ಸ್ಟಿಪೇಷನ್ ಸುಮಾರು ಕಾರಣಗಳಿಂದ ಆಗುತ್ತೆ. ಒಂದು ಬೈಲ್ ಸಾಲ್ಟ್ಸ್ ಕೊರತೆಯಿಂದ ಆಗಿರ್ಬೋದು, ಒಂದು ಕಾರ್ಟಿಸಾಲ್ ಹಾರ್ಮೋನ್ ಕೊರತೆಯಿಂದ ಆಗಿರ್ಬೋದು, ಇನ್ನು ಕೆಲವು ಟೈಮ್ ಕೆಟ್ಟ ಬ್ಯಾಕ್ಟೀರಿಯಾಗಳು, ಮೆಥನೋಜೆನಿಕ್ ಬ್ಯಾಕ್ಟೀರಿಯಾಗಳು ಉತ್ಪಾದನೆ ಆಗಿ ಜಾಸ್ತಿ ಆಗಿರ್ಬೋದು. ಕಾರಣಗಳು ಸುಮಾರು ಇರ್ಬೋದು. ಆದ್ರೆ ಯಾವುದೇ ಕಾರಣ ಇರಲಿ, ಈ ಪೆರಿಸ್ಟಾಲಿಸಿಸ್ ನ ಒಂದು ಸರಿಯಾಗಿ ಇಟ್ಕೊಂಡ್ರೆ, ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಪೆರಿಸ್ಟಾಲಿಸ್ ಸರಿಯಾಗಿ ಇಟ್ಕೊಂಡ್ರೆ ನಿಮ್ಮ ಕಾನ್ಸ್ಟಿಪೇಷನ್ 50 to 60% ಇಂಪ್ರೂವ್ಮೆಂಟ್ ಆಗುತ್ತೆ. ಇನ್ ಕೆಲವರಲ್ಲಿ ಕೆಲವು ಒಳ್ಳೆ ಬ್ಯಾಕ್ಟೀರಿಯಾಗಳು ಇರೋದೇ ಇಲ್ಲ, ಅದಕ್ಕೆ ಆಹಾರ ಕೊಡೋದ್ರಲ್ಲಿ ಆ ಬ್ಯಾಕ್ಟೀರಿಯಾಗಳೇ ಇಲ್ಲ. ಅಂತವರಿಗೆ ನಾವು ನೋಡ್ಬಿಟ್ಟು ಆ ಬೇಕಾಗಿಂತ ಒಂದು ಬ್ಯಾಕ್ಟೀರಿಯಾಗಳನ್ನ ಒಳ್ಳೆ ಫಂಕ್ಷನಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ನ ಕಂಡುಬಿಟ್ಟು ತಿಳ್ಕೊಳ್ಳೋದ್ರಿಂದ ಆ ಬ್ಯಾಕ್ಟೀರಿಯಾಗಳನ್ನ ಕೊಡೋದ್ರಿಂದ ಈ ಕಾನ್ಸ್ಟಿಪೇಷನ್ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ಇದೇ ತರ ಇನ್ನೊಂದು ಟೆಕ್ನಿಕ್ ಹೇಳೋಣ ಅಂತಿದ್ದೆ. ಅದೇನಂತ ಹೇಳಿದ್ರೆ ಬೆಂಡೆಕಾಯಿ. ಈ ಬೆಂಡೆಕಾಯಿ ನೋಡಿ ಲೋಳೆ ಅಂಶ ಇರುತ್ತೆ. ದಟ್ ಈಸ್ ಆಲ್ಸೋ ಸಾಲ್ಯುಬಲ್ ಫೈಬರ್. ಇವಾಗ ಈ ಸೀಬೆ ಹಣ್ಣು ಇರ್ಬೋದು, ಅದ್ರಲ್ಲೊಂದು 3-4% ಇರುತ್ತೆ. ಸೇಬಲ್ಲಿ ಒಂದು 5-6% ಇರುತ್ತೆ. ಈ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಒಂದು 7-8% ಸಾಲ್ಯುಬಲ್ ಫೈಬರ್ ಇರುತ್ತೆ. ಅದೇ ರೀತಿ 15-20% ತನಕ ಸಾಲ್ಯುಬಲ್ ಫೈಬರ್ ಇರೋದು ಅಂತ ಹೇಳಿದ್ರೆ ಈ ಬೆಂಡೆಕಾಯಿ. ಈ ಬೆಂಡೆಕಾಯಿನ ಸಣ್ಣ ಕಟ್ ಮಾಡಿ, ಒಂದು 2-3 ಬೆಂಡೆಕಾಯಿನ ತಗೊಳ್ಳಿ, ಸಣ್ಣ ಕಟ್ ಮಾಡಿ ಬೆಳಿಗ್ಗೆ 1 ಗ್ಲಾಸ್ ಉಗುರು ಬೆಚ್ಚ ನೀರಿನಲ್ಲಿ ಈ ಸಣ್ಣ ಕಟ್ ಮಾಡಿರೋ ಬೆಂಡೆಕಾಯಿನ ಹಾಕ್ಬಿಡಿ. ಅದು ಕರಲಿ, ರಾತ್ರಿ ಮಲ್ಗಕ್ಕಿಂತ ಮುಂಚೆ ಊಟ ಆದ ನಂತರ ಆ ಬೆಂಡೆಕಾಯಿನ ಎತ್ಬಿಟ್ಟು ಹಿಂಡ್ಬಿಟ್ಟು ಬಿಸಾಕ್ಬಿಡಿ. ಆ ಒಂದು ಲೋಳೆ ಮಾತ್ರ ಏನು ಉಳಿರುತ್ತ ಅದನ್ನ ನೀವು ಊಟ ಆದ ನಂತರ ಕುಡಿದು ಮಾಡ್ಕೊಳ್ಳಿ. ಒಳ್ಳೆಯ ಬ್ಯಾಕ್ಟೀರಿಯಾಗಳು ಫಲಿಸ್ತವೆ, ಒಳ್ಳೆಯ ಸಾಲ್ಯುಬಲ್ ಫೈಬರ್. ಬೆಳಿಗ್ಗೆ ನಿಮಗೆ ಸರಾಗವಾಗಿ ಮೋಷನ್ ಪಾಸ್ ಆಗಲಿ ಕೂಡ ಇದು ಸಹಾಯವನ್ನ ಮಾಡುತ್ತೆ. ಯಾಕಂದ್ರೆ ನೋಡಿ, ಕೇವಲ ಕಾನ್ಸ್ಟಿಪೇಷನ್ ಒಂದೇ ಅಲ್ಲ ವೀಕ್ಷಕರೇ, ಈ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಸುಮಾರು ಕೆಲಸಗಳನ್ನ ಮಾಡ್ತವೆ. ಹಾಗಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಕೊಟ್ಟು ಪೋಷಿಸೋದು ನಮ್ಮ ಕರ್ತವ್ಯ. ಸುಮಾರು ನಮ್ಮ ದೇಹದಲ್ಲಿ ಒಂದು 50 ಟ್ರಿಲಿಯನ್ ಅಷ್ಟು ಬ್ಯಾಕ್ಟೀರಿಯಾಗಳು ಇರ್ತವೆ. ನಮ್ಮ ಟೋಟಲ್ ಜೀವಕೋಶಗಳೇ 80 ಟ್ರಿಲಿಯನ್. ಅದರಲ್ಲಿ 50 ಟ್ರಿಲಿಯನ್ ಅಷ್ಟು ಈ ಬ್ಯಾಕ್ಟೀರಿಯಾಗಳೇನೆ. ನಮ್ಮ ಅಪ್ಪ ಅಮ್ಮನಿಂದ ಸಿಕ್ಕಿದಂಥದ್ದು ನಮಗೆ ಜೀವಕೋಶಗಳು ಕೇವಲ 30 ಟ್ರಿಲಿಯನ್ ಆಗಿದ್ರೆ, ಬ್ಯಾಕ್ಟೀರಿಯಾ ಜೀವಕೋಶಗಳು ನಮ್ಮ ದೇಹದಲ್ಲಿ ಫಲಿಸುವಂತ ಈ ದೊಡ್ಡ ಕರಳಿನಲ್ಲಿ 99% ಇರುವಂತ ನಮಗೆ ಕಣ್ಣಿಗೆ ಕಾಣದ ಮಿತ್ರರು ಅಂತ ಹೇಳಿದ್ರೆ ಈ ಬ್ಯಾಕ್ಟೀರಿಯಾಗಳು. ಇದನ್ನ ಸರಿಯಾಗಿ ಇಟ್ಕೊಂಡ್ರೆ ನಮ್ಮ ಪ್ರಕೃತಿ ಚೆನ್ನಾಗಿರುತ್ತೆ. ಇದೇ ತರ ಈ ಗ್ಯಾಸ್ಟ್ರೈಟಿಸ್ ಸೀರೀಸ್ ನಲ್ಲಿ 5ನೇ ಭಾಗವಾಗಿ ನಾನು ಮುಂದೆ ಬಂದಿದ್ದೀನಿ. ಮುಂದೆ ಇದೇ ತರ ಗಟ್ ಹೆಲ್ತ್ ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋಗಳು ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮಲ್ಲಿ ಯಾರಿಗಾದ್ರೂ ಈ ತರ ನಿಮ್ಮ ಬಂಧು ಮಿತ್ರರಲ್ಲಿ ಈ ಪ್ರಾಬ್ಲಮ್ ಸಫರ್ ಮಾಡ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.